ಇವತ್ತು ಲೆಕ್ಕ ಕೊಡೋ ಕಾರ್ಯಕ್ರಮ ಅಂತಂತ ಇವತ್ತು ಕರೆದಿದ್ದೀವಿ. ಇವತ್ತೆಲ್ಲರೂ ಯಾರು ಲೆಕ್ಕ ಕೇಳಿದ್ದಾರೆ ಅವ್ರಿಗೆ ಲೆಕ್ಕ ಕೊಡೋಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಸ್ವಲ್ಪ ಗೊಂದಲ ಆಗ್ತಿದೆಯಲ್ಲ? ಯಾವುದೇ ಗೊಂದಲ ಇಲ್ಲ ಆಗ್ತಿದೆ ಅಂತ ಅನಿಸುತ್ತೆ. ಇಲ್ಲ, ನಿಮಗೆ ಹಂಗೆ ಅನ್ನಿಸ್ತಾ ಇರ್ಬೋದು. ಗೊಂದಲ ಯಾವುದೂ ಇಲ್ಲ. ನಮ್ಮ ಕೆಲಸ ಏನಿದೆ ಅದನ್ನು ಇವತ್ತೇನು ಡೇಟ್ ಫಿಕ್ಸ್ ಮಾಡಿದ್ವಿ ಅದರ ಪ್ರಕಾರ ಇವತ್ತು ಲೆಕ್ಕವನ್ನು ಕೊಡೋಂಥ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಸಮಾಜದ ಬಗ್ಗೆ ಬರ್ತಾರ ಸ್ಟೇಜಿಗೆ? ಈಗ ಎಲ್ಲರಿಗೂ ಆಹ್ವಾನವನ್ನು ಕೊಟ್ಟಿದ್ದೀವಿ. ಅವರು ಸ್ಟೇಜಿಗೆ ಬರೋದು ಅದು ಅವ್ರ ವೈಯಕ್ತಿಕ. ಇದು ಅವರು ಸಮಾಜದ ಬಗ್ಗೆ ಕಳಕಳಿ ಇದ್ದರೆ, ಸಮಾಜದ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಇದ್ದರೆ, ಸಮಾಜದ ಬಗ್ಗೆ ಬೆಳಿಬೇಕು, ಸಮಾಜ ಗೊಂದಲವನ್ನು ನಿವಾರಣೆ ಮಾಡಬೇಕು ಅನ್ನೋದಾದರೆ ಅವರು ಬಂದು ಭಾಗವಹಿಸಬೇಕು. ಭಾಗವಹಿಸಿ ಏನಿದೆ ಅದನ್ನು ಚರ್ಚೆ ಮುಖಾಂತರ ಸರಿಪಡಿಸ್ಕೋಬೇಕೆ ವಿನಃ ಈ ಥರ ಸಮಾಜದವ್ರನ್ನೇ ಎತ್ಕಟ್ಟೋದು, ಸಮಾಜದಲ್ಲಿ ಗೊಂದಲವನ್ನು ಮೂಡಿಸೋದು, ಸಮಾಜ ಒಡೆಯೋಂಥ ಕೆಲಸ ಇವತ್ತು ಮಾಡಿದ್ದಾರೆ. ಇದು ಒಳ್ಳೆಯದಲ್ಲ ಅವರಿಗೆ. ಇವತ್ತು ಇದು ಭಾಳ ದೊಡ್ಡ ಸಮಾಜ. ಇವತ್ತು ಯಾರ್ಯಾರಿಗೆ ಅವ್ರು ತಂದಿಟ್ಟಿದ್ದಾರೆ, ಸಮಾಜದ ಬಾಂಧವರಿಗೆ ತಂದಿಟ್ಟಿದ್ದಾರೆ. ಎಲ್ಲರೂ ಅಣ್ಣ ತಮ್ಮಗಳು, ಚಿಕ್ಕಪ್ಪ ದೊಡ್ಡಪ್ಪಗಳು, ಎಲ್ಲರೂ ಒಂದು ಸಂಬಂಧ ಇಟ್ಕೊಂಡಿರೋಂಥ ಸಮಾಜ ಇದು. ಇಂಥವ್ರಿಗೆ ತಂದಿಟ್ಟಿದ್ದಾರೆ. ಇವರಿಗೆ ಈ ಸಮಾಜವನ್ನು ನಡೆಸ್ಕೊಂಡು ಹೋಗ್ರಿ ಅಂತ ಒಂದು ಅವಕಾಶವನ್ನು ಕೊಟ್ಟರೆ ಇವರು ಅದನ್ನು ಸರಿಯಾಗಿ ನಡೆಸ್ಕೊಂಡು ಹೋಗಲಿಲ್ಲ ಅಂತಂದರೆ ನಾವು ಸಮಾಜದ ಬಗ್ಗೆ ಯೋಚನೆ ಮಾಡಬೇಕಲ್ಲ. ಸರಿ, ಇವತ್ತು ಕ್ಲಿಯರ್ ಆಗತ್ತಂತೀರ? ಇಲ್ಲ, ನಮ್ಮ ಕೆಲಸ ನಾವು ಮಾಡ್ತೀವಿ. ಇವತ್ತು ಕ್ಲಿಯರ್ ಆಗತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ನಾವು ಇವತ್ತು ಅದನ್ನೇ ಮಂಡಿಸ್ತೀವಿ. ಅದು ಮತ್ತೆ ಮುಂದೆ ಏನು ಅನ್ನೋದನ್ನೇ ಆಮೇಲೆ ಹೇಳ್ತೀವಿ. ನಿಮ್ಮ ಪ್ರಕಾರ ಎಲ್ಲ ಅಪ್ಡೇಟ್ ಇದೆ ನೋಡಿ. ಎಲ್ಲದು ಅಪ್ಡೇಟು ಇದ್ದಾಗಲೇ ಇವತ್ತು ಸಂಘಗಳು, ಸಂಸ್ಥೆಗಳು ನಡೀತಾ ಇರ್ತವೆ. ಆದರೆ ಹಳ್ಳಿಗೊಂದು ಪೆಳ್ಳಿನವ ಅನ್ನಂಗೆ ಕೆಡಿಸ್ಬೇಕು ಅಂದಾಗ ಇವತ್ತು ಎಲ್ಲದನ್ನೂ ಈಗ ಏತಿ ಅಂದೆ ಪ್ರೀತಿ ಅನ್ನೋಕ್ಕೆ ಎಲ್ಲರಿಗೂ ಬರುತ್ತೆ. ಆದರೆ ಏನು ಮಾತಾಡಬೇಕು, ಏನು ಕೇಳಬೇಕು ಅದನ್ನು ಕೇಳಿದರೆ ಎಲ್ಲರಿಗೂ ಉತ್ತರ ಇದೆ. ನಮಗೆ ಬೇಡಪ್ಪ ಅಂತಂದಾಗ ನಾವು ಬೇಡ ಅಂತ ವಾದ ಮಾಡ್ಬೋದು, ಬೇಕಪ್ಪ ಅಂದಾಗ ಬೇಕು ಅಂತ ನಾವು ವಾದ ಮಾಡ್ಬೋದು. ಇಷ್ಟೇ ಇದು ವ್ಯತ್ಯಾಸ, ಬೇರೆ ಏನೂ ಇಲ್ಲ. ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡಿದರೆ, ನಾವು ಸ್ವಾರ್ಥ ಬಿಟ್ಟು ನಾವು ಸಮಾಜದ ಬಗ್ಗೆ ಇವತ್ತು ಒಳಿತಿನ ಬಗ್ಗೆ ಯೋಚನೆ ಮಾಡಿದರೆ ಅದನ್ನೇ ನಾವು ಆ ರೀತಿ ನಾವು ಯೋಚನೆ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಅಂತಂತಂದ್ರೆ ಕೆಡಿಸ್ಬೋದು ಅಂತಂದ್ರೆ ಅದೇನು ರೀ, ಒಂದು ಹಾಲಿಗೆ ಒಂದು ಹನಿ ಹುಳಿ ಹಾಕಿದರೆ ಸಾಕು. ಈ ನಿಟ್ಟಿನಲ್ಲಿ ನಡೀತಾ ಇತ್ತು ಅಷ್ಟೇ ಇದು. ಇವತ್ತೆಲ್ಲ ಕಟ್ಟಾಗಿ ಮೇಲೆ ಬಂದು ಕುತ್ಕೊಂಡು ಇವತ್ತು ಅದು ಬೇಕು ಇದು ಬೇಕು, ಏನು ಕೊಡುಗೆ ಏನು ಇವ್ರದೆಲ್ಲ ಕೊಡುಗೆ ಏನು? ಇಷ್ಟೆಲ್ಲ ಬೆಳೆದು ನಿಂತ್ಕೊಂಡಿದೆ ಅಲ್ಲ, ಯಾರು ಒಬ್ಬರವರು ಬಂದು ಇದಕ್ಕೆ ಒಂದು ಇಟ್ಗೆ ಇಟ್ಟಾರ? ಇವತ್ತು ಕೇಳ್ತಿರೋಂಥವ್ರು ಈಗ ನಾವು ಎಲ್ಲದನ್ನು ಈ ಸಮಾಜ ಮತ್ತು ಈಗ ಸಮುದ್ರ ಹೆಂಗೆಲ್ಲಂದು ನುಂಗ್ಕೊಂಡು ಹೋಗುತ್ತಲ್ಲ, ಅದು ಉಕ್ಕರಿದ್ರೆ ಏನಾಗುತ್ತೆ? ಹಂಗಿದು ಸಮಾಜ ಅನ್ನೋದು ನುಂಗ್ಕೊಂಡು ಹೋಗ್ತಾ ಇರ್ತಾರೆ. ಅದನ್ನು ನಾವು ಜನ ಮುಗ್ಧರು ಇವತ್ತೊಂದು ಮುಖಂಡತ್ವ ನಮಗೆ ಕೊಟ್ಟಾರೆ ಅಂತಂದಾಗ ನಾವು ಒಳ್ಳೆ ದಾರಿಯಲ್ಲಿ ಹೋಗ್ಬೇಕು. ಅವ್ರೇನ್ರಿ ಪಾಪ ನಮ್ಮ ನಾಯಕರು ಏನೋ ಹೇಳಿದ್ದಾರೆ ಅಂದ್ರೆ ಬಂದು ನಿಂತ್ಕೊಂತಾರೆ. ಅದನ್ನು ನಾವು ದುರುಪಯೋಗ ಪಡಿಸ್ಕೋಬಾರ್ದು. ಇದು ನಮ್ಮ ಅಭಿಪ್ರಾಯ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.